Fourth semester paper Mental Health and Psychiatric Social Work, Unit 2, topic Multidisciplinary Approach and Teamwork in Mental Health Care. ಮಾನಸಿಕ ಆರೋಗ್ಯ ಸೇವೆಯಲ್ಲಿ ಒಂದು ತಂಡವಾಗಿ ಕಾರ್ಯನಿರ್ವಹಿಸೋದು ಹೇಗೆ ಮತ್ತು ಈ ಬಹುವಿಷಯ ವಿಧಾನ ಇವುಗಳ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡೋಣ. ಹಿಂದಿನ ಕ್ಲಾಸಲ್ಲಿ ಯಾವ ಮೆಥಡ್ಸು, ಸ್ಕಿಲ್ಸು, ಟೆಕ್ನಿಕ್ಸು ಹೆಂಗೆ ಬಳಸ್ಕೊಳ್ಳೋದು, ಅದನ್ನ ಮನೋವೈದ್ಯಕೀಯ ಸಮಾಜ ಕಾರ್ಯಕ್ಕೆ ಯಾವ ರೀತಿ ಅನ್ವಯಿಸೋದು, ಅಳವಡಿಸೋದು ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದೀವಿ. ಈಗ ಅದೆಲ್ಲದನ್ನು ಬಳಸ್ಕೊಳ್ಳೋದ್ರ ಜೊತೆಗೆ ನಾವು ಒಬ್ಬಂಟಿಯಾಗಿ ಕೆಲಸ ಮಾಡೋಕ್ಕಾಗಲ್ಲ. ಮಾನಸಿಕ ಆರೋಗ್ಯ ಅನ್ನುವಂಥದ್ದು ಅದು ಹಲವಾರು ವಿಷಯಗಳ ಮೇಲೆ ನಿಂತಿರುವಂತ ಒಂದು ಪರಿಕಲ್ಪನೆ. ಹಾಗಾಗಿ ಮಾನಸಿಕ ಆರೋಗ್ಯ ಸೇವೆಯಲ್ಲಿ ಆಸಕ್ತಿ ಇರೋರು ಅಥವಾ ಆ ಕ್ಷೇತ್ರದಲ್ಲಿ ಕೆಲಸ ಮಾಡೋರು ಯಾವತ್ತೂ ಕೂಡ ಇತರೆ ವಿಷಯಗಳ ಜೊತೆ ಕೆಲಸ ಮಾಡ್ಬೇಕು. ಅದನ್ನೇ ಬಹುವಿಷಯ ಮತ್ತು ಅಂತರ್ವಿಷಯ ಅಂತ. ಬಹುವಿಷಯ, ಅಂತರ್ವಿಷಯ ಮತ್ತು ತಂಡ ಕಾರ್ಯ, ಟೀಮ್ ವರ್ಕ್, ಇಂಟರ್ಡಿಸಿಪ್ಲಿನರಿ ಅಂಡ್ ಮಲ್ಟಿಡಿಸಿಪ್ಲಿನರಿ. ಡಿಸಿಪ್ಲಿನ್ ಅಂದ್ರೆ ನಾವು ಶಿಸ್ತು ಅಂತ ಕರಿತೀವಲ್ಲ, ಇಲ್ಲಿ ಸಬ್ಜೆಕ್ಟ್ ಅಂತ ಹೇಳ್ತೀವಿ ನಾವು. ಡಿಸಿಪ್ಲಿನ್ ಅಂದ್ರೆ ಒಂದು ಸಬ್ಜೆಕ್ಟ್ ಅಂತ. ಸೊ ಹಾಗಾಗಿ ಈ ನಾವು ಫಸ್ಟ್ ಮಲ್ಟಿಡಿಸಿಪ್ಲಿನರಿ ಅಂದ್ರೆ ಏನು, ಇಂಟರ್ ಡಿಸಿಪ್ಲಿನರಿ ಅಂದ್ರೆ ಏನು, ಟೀಮ್ ವರ್ಕ್ ಅಂದ್ರೆ ಏನು, ಅದರ ಲಕ್ಷಣಗಳೇನು, ಅದರ ಮಹತ್ವ ಏನು, ಮತ್ತೆ ಅದರಲ್ಲಿ ಯಾರ್ಯಾರು ಇರ್ತಾರೆ, ಅವ್ರ ಪಾತ್ರ ಏನು ಅಂತ ಎಲ್ಲ ಈ ಒಂದು ಸೆಷನ್ ಅಲ್ಲಿ ತಿಳ್ಕೊಳ್ತೀವಿ. ಸೊ ಮೊದಲಿಗೆ ಸೈಕ್ಯಾಟ್ರಿಕ್ ಸೋಷಿಯಲ್ ವರ್ಕರ್ ಆಗೋರು ಯಾವತ್ತೂ ಕೂಡ ತಂಡದಲ್ಲಿ ಕೆಲಸ ಮಾಡಬೇಕು. ಒಂದು ಸಮೂಹದಲ್ಲಿ ಹೇಗೆ ತನ್ನ ಜವಾಬ್ದಾರಿ ನಿಭಾಯಿಸ್ಬೇಕು ಅನ್ನೋಂಥದ್ದನ್ನ ಕಲ್ತ್ಕೋಬೇಕಾಗುತ್ತೆ. ಅದಕ್ಕೆ ತುಂಬಾ ತಾಳ್ಮೆ ಬೇಕು, ಸಂವಹನ ಇರಬೇಕು, ಜನರ ಜೊತೆ ಕೆಲಸ ಮಾಡಬೇಕು, ವಿವಿಧ ವೃತ್ತಿಗಳ ಜೊತೆ ಕೆಲಸ ಮಾಡಬೇಕು. ಇಲ್ಲಿ ಡಾಕ್ಟರ್ಸ್, ನರ್ಸು, ಬೇರೆ ಬೇರೆ ಥೆರಪಿಸ್ಟ್ಗಳು, ಟೆಕ್ನಿಷಿಯನ್ಸು ಇವರೆಲ್ಲ ಇರ್ತಾರೆ. ಅವ್ರ ಜೊತೆ ಎಲ್ಲ ಕೆಲಸ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಅತ್ಯಂತ ಉನ್ನತ ಕೌಶಲ್ಯ, ಜ್ಞಾನ, ತಂತ್ರಗಳನ್ನ ನಿರೀಕ್ಷಿಸ್ತಾರೆ. ಯಾಕಂದ್ರೆ ಎಲ್ಲರ ಜೊತೆನೂ ಸಂಭಾಳಿಸ್ಕೊಂಡು ಹೋಗ್ಬೇಕಲ್ಲ. ಹಾಗಾಗಿ ಸೊ ಏನು ಮಲ್ಟಿಡಿಸಿಪ್ಲಿನರಿ ಅಂದ್ರೆ ನೋಡೋಣ. Multidisciplinary refers to many members of disciplines working in the same setting. ಅಂದ್ರೆ ಒಂದೇ ಸ್ಥಳದಲ್ಲಿ ಒಂದು ತಂಡದಲ್ಲಿ ಹಲವು ಸದಸ್ಯರು, ಹಲವು ಶಿಸ್ತಿನ ಸದಸ್ಯರು ಜೊತೆಗೆ ಸೇರಿ ಕೆಲಸ ಮಾಡೋದು. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಸೋಷಿಯಲ್ ವರ್ಕ್ ಅನ್ನೋದು ಒಂದು ಶಿಸ್ತು, ಸೈಕಾಲಜಿ ಅನ್ನೋದು ಒಂದು ಶಿಸ್ತು, ಸೋಷಿಯಾಲಜಿ, ಎಕನಾಮಿಕ್ಸ್, ಅಡ್ಮಿನಿಸ್ಟ್ರೇಷನ್, ಮತ್ತೆ ಪೊಲಿಟಿಕಲ್ ಸೈನ್ಸ್, ಮತ್ತೆ ಸೈಕ್ಯಾಟ್ರಿ, ಮೆಡಿಸಿನ್, ನ್ಯೂರಾಲಜಿ, ಈ ತರ ಬೇರೆ ಬೇರೆ ಶಿಸ್ತುಗಳಿದೆ. ಆ ಎಲ್ಲಾ ಸದಸ್ಯರು ಒಂದೇ ಸ್ಥಳದಲ್ಲಿ ಕೆಲಸ ಮಾಡೋದನ್ನ ಮಲ್ಟಿ ಡಿಸಿಪ್ಲಿನರಿ ಅಪ್ರೋಚ್ ಅಂತ ಕರಿತೀವಿ. ಈಗ ಒಂದೇ ಸ್ಥಳ ಅಂದ್ರೆ ಒಂದು ಹಾಸ್ಪಿಟ್ಲು, ಒಂದು ಕಮ್ಯುನಿಟಿ, ಒಂದು ರಿಹ್ಯಾಬಿಲಿಟೇಷನ್ ಸೆಂಟರು, ಒಂದು ಡೇ ಕೇರ್ ಸೆಂಟರು, ಒಂದು ನೈಟ್ ಕೇರ್ ಸೆಂಟರು, ಹಾಫ್ ವೇ ಹೋಮ್ಸು, ಶೆಲ್ಟರ್ಡ್ ವರ್ಕ್ಶಾಪು, ಆಕ್ಯುಪೇಷನಲ್ ಥೆರಪಿ ಯೂನಿಟ್, ಈ ತರ ಮೆಂಟಲ್ ಹೆಲ್ತ್ ಕೇರ್ ಯೂನಿಟ್ಸ್ ಎಲ್ಲೆಲ್ಲ ಇರುತ್ತೋ ಅಲ್ಲೆಲ್ಲಾ ಕಡೆನೂ ಹಲವು ಶಿಸ್ತಿನ ಸದಸ್ಯರು ಒಟ್ಟಿಗೆ ಕೆಲಸ ಮಾಡೋದು ಅಂತ. ಎಕ್ಸಾಂಪಲ್ ನಿಮ್ ಯೂನಿವರ್ಸಿಟಿ ನೆನಪಿಸ್ಕೋಬಹುದು. ಸೊ ಅಲ್ಲಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ ಇರುತ್ತೆ ಅಲ್ವಾ. ಸೊ ಆ ಯೂನಿವರ್ಸಿಟಿಲಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ ಇದ್ರೂ ಕೂಡ ಅದೆಲ್ಲ ಇರೋದು ಒಂದೇ ಸ್ಥಳದಲ್ಲಿ. ಹಾಗಾಗಿ ಅದನ್ನ ಮಲ್ಟಿ ಡಿಸಿಪ್ಲಿನರಿ ಅಂತ ಕರಿತೀವಿ. ಸೊ ಇತ್ತೀಚೆಗೆ ಸೋಷಿಯಲ್ ಸೈನ್ಸ್, ಆರ್ಟ್ಸ್ ಅಂಡ್ ಹ್ಯುಮ್ಯಾನಿಟಿ, ಲೈಫ್ ಸೈನ್ಸಸ್, ಆಮೇಲೆ ಈ ತರ ಬೇರೆ ಬೇರೆ ಬಂದಿದೆ. ಅದನ್ನ ನಾವು ಮಲ್ಟಿ ಡಿಸಿಪ್ಲಿನರಿ ಅಂತ ಕರಿತೀವಿ. ಹಂಗಂದ್ರೆ ಇಂಟರ್ ಡಿಸಿಪ್ಲಿನರಿ ಅಂದ್ರೆ ಏನಿದು? Interdisciplinary refer to members of those disciplines working together as a team. ಈಗ ಯಾವುದೋ ಒಂದು ನಿಗದಿತ ಕೆಲಸಕ್ಕೋಸ್ಕರ ಒಂದು ತಂಡದಲ್ಲಿ ಆ ಎಲ್ಲಾ ಬೇರೆ ಬೇರೆ ವಿಷಯದ ಸದಸ್ಯರು ಒಟ್ಟಾಗಿ ಸೇರಿ, ಜೊತೆಯಲ್ಲಿ ಸೇರಿ ಕಾರ್ಯನಿರ್ವಹಿಸುವುದನ್ನೇ ಅಂತರ್ವಿಷಯ
ವಿಧಾನ ಅಂತ ಕರಿತೀವಿ. ಈ ಬಹು ವಿಷಯ ವಿಧಾನ ಬೇರೆ, ಅಂತರ್ ವಿಷಯ, ಎರಡು ಒಂದೇ ತರ ಅನ್ಸುತ್ತೆ, ಆದ್ರೂ ಸ್ವಲ್ಪ ವ್ಯತ್ಯಾಸ ಇದೆ. ಇಲ್ಲಿ ಆ ಮಲ್ಟಿ ಡಿಸಿಪ್ಲಿನರಿ ಒಟ್ಟಿಗೆ ಸೇರ್ ಕೆಲಸ ಮಾಡಲ್ಲ, ಬಟ್ ಒಟ್ಟಿಗೆ ಇರ್ತಾರೆ. ಆದ್ರೆ ಇಂಟರ್ ಡಿಸಿಪ್ಲಿನರಿಯಲ್ಲಿ ಒಟ್ಟಿಗೆ ಸೇರಿ ಕೆಲಸ ಮಾಡ್ತಾರೆ, ಒಂದು ಗ್ರೂಪ್ ಆಗಿ, ಒಂದು ಟೀಮ್ ಆಗಿ ಕೆಲಸ ಮಾಡುತ್ತಾರೆ. ಅದಕ್ಕೆ ಅದನ್ನ ಇಂಟರ್ ಡಿಸಿಪ್ಲಿನರಿ ಅಂತ ಕರಿತೀವಿ. ನೆಕ್ಸ್ಟ್, ಇವೆರಡು ವ್ಯತ್ಯಾಸ ಏನು ಅಂತ. ನೆಕ್ಸ್ಟ್, ದಿಸ್ multidisciplinary team can also function as an interdisciplinary team. ಈ ಬಹುಶಿಸ್ತೀಯ ವಿಧಾನ ಅಂತ ನಾವೇನ್ ಹೇಳ್ತೀವಿ, ಅದು ಕೆಲವೊಮ್ಮೆ ಅಂತರ್ ವಿಷಯ ತಂಡವಾಗಿಯೂ ಕೂಡ ಕೆಲಸ ಮಾಡಬೇಕಾಗುತ್ತೆ. ಬಹು ವಿಷಯದ ಜ್ಞಾನವನ್ನ ಒಂದು ನಿಗದಿತ ವಿಷಯಕ್ಕಾಗಿ ಆ ಜ್ಞಾನವನ್ನ ಬಳಸೋದು, ಒಂದು ತಂಡವಾಗಿ ಬಳಸೋದು. ಈಗ ಫಾರ್ ಎಕ್ಸಾಂಪಲ್ ಒಂದು ಪ್ರಾಜೆಕ್ಟ್ ವರ್ಕ್ ಕೊಡ್ತಾರೆ. ಈಗ ನೋಡಿ, ಇತ್ತೀಚೆಗೆ ಈ ಸಾಂಕ್ರಾಮಿಕ ರೋಗಗಳು ಜಾಸ್ತಿ ಆಗ್ತಾ ಇದೆ. ಸೊ ಈಗ ಅದಕ್ಕೆ ಬೇರೆ ಬೇರೆ ಶಿಸ್ತನ್ನ ಇರೋರ್ನ ಕರೆಸ್ಬೇಕು. ಯಾರನ್ನ ಕರೆಸ್ಬೋದು? ಎಪಿಡೆಮಾಲಜಿಸ್ಟು, ಸೈಕ್ಯಾಟ್ರಿಸ್ಟು, ಸೈಕಾಲಜಿಸ್ಟು, ಸೋಷಿಯಾಲಜಿಸ್ಟು, ಸೋಷಿಯಲ್ ವರ್ಕರ್, ಮತ್ತೆ ಪಾಲಿಸಿ ಇದರಲ್ಲಿ ಅಡ್ಮಿನಿಸ್ಟ್ರೇಟರ್ ಸ್ಪೆಷಲಿಸ್ಟು, ಪೊಲಿಟಿಕಲ್ ಸೈಂಟಿಸ್ಟು, ಸೋಷಿಯಲ್ ಸೈಂಟಿಸ್ಟು, ಎನ್ವಿರಾನ್ಮೆಂಟಲ್ ಸೈಂಟಿಸ್ಟ್, ಈ ತರ ಹಲವಾರು ಇದನ್ನ ಕರೆದು ಈ ಮೈಸೂರು ಜಿಲ್ಲೆಯಲ್ಲೇ ಇದ್ಯಾಕೆ ಜಾಸ್ತಿ ಆಗ್ತಾ ಇದೆ ಅಂತ ಪತ್ತೆ ಹಚ್ಚಕ್ ಒಂದು ತಂಡ ಮಾಡೋದು, ಅವರೆಲ್ಲರನ್ನು ಸೇರಿಸಿ. ಸೊ ಬೇರೆ ಬೇರೆ ವಿಷಯದಲ್ಲಿರೋರ್ನ ಒಂದು ಗೌರ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾರೆ ಅಂದ್ರೆ ಅದು ಮಲ್ಟಿ ಡಿಸಿಪ್ಲಿನರಿ. ಆ ಎಲ್ಲಾ ಮಲ್ಟಿ ಡಿಸಿಪ್ಲಿನರ್ನ ತಗೊಂಡು ಮೈಸೂರು ಅಂತ ಒಂದು ಜಿಲ್ಲೆಯಲ್ಲಿ ಸ್ಪೆಸಿಫಿಕ್ ಇಶ್ಯೂಸ್ ಬಗ್ಗೆ ಡಿಸ್ಕಸ್ ಮಾಡಿ ಅಂತ ಒಂದು ಟೀಮ್ ಮಾಡ್ತಾರಲ್ಲ, ಅದು ಇಂಟರ್ ಡಿಸಿಪ್ಲಿನರಿ. ಇವೆರಡು ವ್ಯತ್ಯಾಸ. ನೆಕ್ಸ್ಟ್, ಟೀಮ್ ವರ್ಕ್ ಅಂದ್ರೆ ಏನು? ಟೀಮ್ ವರ್ಕ್ ಮೀನ್ಸ್ ದ ಕಂಬೈನ್ಡ್, coordinated and dedicated effort of each and every member of the team. ಒಂದು ತಂಡದ ಕಾರ್ಯ ಅಂದ್ರೆ ಏನು ಅಂದ್ರೆ, ಆ ಎಲ್ಲಾ ಬೇರೆ ಬೇರೆ ವಿಷಯದ ಸದಸ್ಯರು ಏನಿರ್ತಾರೆ, ಆ ಸದಸ್ಯರೆಲ್ಲ ಸಂಪೂರ್ಣವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡು ತಮ್ಮ ಜ್ಞಾನವನ್ನ ಸಮ್ಮಿಶ್ರಿತಗೊಳಿಸಿಕೊಂಡು ಜೊತೆಯಲ್ಲಿ ಸಹಕಾರದಿಂದ, ಸಹಭಾಗಿತ್ವದಿಂದ ಕೆಲಸ ಮಾಡೋದೇ ತಂಡದ ಕಾರ್ಯ ಅಂತ ನಾವು ಹೇಳ್ಬೋದು. ಈಗ ನೆಕ್ಸ್ಟ್ ಒಂದು, the total care of the patient requires not only the input of each member of this team, but also the interdisciplinary coordinated effort. ಈಗ ಒಬ್ಬ ರೋಗಿಯ ಬಗ್ಗೆ ಆರೈಕೆ ಮಾಡುವಾಗ ಅಥವಾ ರೋಗಿಗೆ ಸೇವೆಯನ್ನು ಒದಗಿಸುವಾಗ ಒಬ್ಬ ಸದಸ್ಯರ ಒಂದು ಶಿಸ್ತಿನ ವಿಷಯದ ಜ್ಞಾನ ಅಷ್ಟೇ ಇದ್ರೆ ಸಾಲದು. ಆ ತಂಡದಲ್ಲಿನ ಬೇರೆ ಬೇರೆ ಸದಸ್ಯರ ಜ್ಞಾನ ಏನಿದೆ, ವಿಷಯದ ಜ್ಞಾನ ಇದೆ, ಆ ಎಲ್ಲಾ ಜ್ಞಾನವನ್ನು ಒಬ್ಬ ರೋಗಿಯ ಉತ್ತಮ ಆರೈಕೆಗಾಗಿ ಬಳಸ್ಕೊಳ್ಬೇಕು ಅನ್ನುವಂತ ಇದರ ಅರ್ಥ. ಟೀಮ್ ವರ್ಕ್ ಮೀನ್ಸ್ ಅಂದ್ರೆ, ಟೀಮ್ ವರ್ಕ್ ಇದು ಹೇಳಾಗಿದೆ, ಅದು ಹಿಂದಿನ ಪಾಯಿಂಟ್ ಬಿಟ್ಬಿಟ್ಟಿದ್ವಿ. ಸೊ ಟೀಮ್ ವರ್ಕ್ ಏನೋ, ಒಂದು ತಂಡದ ಕಾರ್ಯ ಅಂದ್ರೆ ಏನು ಅಂತ ಇಲ್ಲಿದೆ, ಇದು ಅರ್ಥ ಮಾಡ್ಕೊಂಡಾಗಿದೆ. ನೆಕ್ಸ್ಟ್, ಫೀಚರ್ಸ್ ಆಫ್ ಮಲ್ಟಿಡಿಸಿಪ್ಲಿನರಿ ಅಪ್ರೋಚ್, ಬಹುಶಿಸ್ತೀಯ ವಿಧಾನದ ಲಕ್ಷಣಗಳೇನು ಅಂತ ನೋಡೋಣ. ನಂಬರ್ 1, ಕೊಲಾಬರೇಷನ್ ಅಂಡ್ ಜಾಯಿಂಟ್ ಪ್ರಾಕ್ಟೀಸ್, ಅಂದ್ರೆ ಸಹಭಾಗಿತ್ವ ಮತ್ತು ಜಂಟಿ ಪ್ರಾಯೋಗಿಕ ಕಾರ್ಯಾಚರಣೆ ಅಥವಾ ಜಂಟಿ ಕಾರ್ಯಾಚರಣೆ, ಜಂಟಿ ಪ್ರಾಯೋಗಿಕ ಅನುಭವ ಅಂತ. ಯಾಕೆ ಹಿಂಗಂತೀವಿ ಅಂದ್ರೆ, ಹಲವು ಶಿಸ್ತಿನ ಸದಸ್ಯರು ತಮ್ಮ ಜ್ಞಾನವನ್ನ ಬಳಸೋದ್ರಿಂದ ಪರಸ್ಪರರ ನಡುವೆ ಸಹಭಾಗಿತ್ವ ಇರಬೇಕು
ಜೊತೆಗೆ ಸೇರಿ ಕೆಲಸ ಮಾಡಬೇಕು. ಅದಷ್ಟೇ ಅಲ್ಲ, ಪರಸ್ಪರರ ಅನುಭವಗಳನ್ನ ಹಂಚಿಕೊಳ್ಬೇಕು. ಅದನ್ನ ಜಂಟಿಯಾಗಿ ಕಾರ್ಯಾಚರಣೆಗೆ ತರುವಂಥದ್ದು. ಈ ರೀತಿಯ ಲಕ್ಷಣವನ್ನ ಬಹುಶಿಸ್ತೀಯ ವಿಧಾನ ಒಳಗೊಂಡಿರುತ್ತೆ. ದೇ ಶುಡ್ ವರ್ಕ್ ವಿತ್ ಕೊಲಾಬರೇಷನ್, ಅಂಡರ್ಸ್ಟ್ಯಾಂಡ್ ಈಚ್ ಅದರ್, and they should practice together. That is called joint practice. Okay, next, number 2, shared governance with coalition. ಅಧಿಕಾರವನ್ನು ಹಂಚಿಕೊಳ್ಳುವುದರ ಮೂಲಕ ಸಮ್ಮಿಶ್ರಣಗೊಳಿಸುವುದು. ಅಧಿಕಾರವನ್ನು ಹಂಚಿಕೊಳ್ಳುವುದರ ಮೂಲಕ ಸಮ್ಮಿಶ್ರಣಗೊಳಿಸುವುದು. So we are going to coalesce with each other. We are going to share our responsibilities. The governance not in the one hand of one person. It is shared among different persons. ಈ ಅಧಿಕಾರ ಅನ್ನುವಂಥದ್ದು ಅಂದ್ರೆ ಇಲ್ಲಿ ನಾವು ಸ್ಪೆಸಿಫಿಕ್ ಆಗಿ ಮೆಂಟಲ್ ಹೆಲ್ತ್ ಕೇರ್ ಅಲ್ಲಿ ಈ ಅಧಿಕಾರ, ಆಡಳಿತ ಅಥವಾ ಯಾರು ನಿರ್ಧಾರ ತಗೊಳ್ತಾರೆ ಅನ್ನೋದು ಯಾರೋ ಒಬ್ರ ಮೇಲೆ ನಿಂತಿರಲ್ಲ, ಅದು ತಂಡದ ಬೇರೆ ಬೇರೆ ಸದಸ್ಯರ ಮೇಲೆ ನಿಂತಿರುತ್ತೆ. ಹಾಗಾಗಿ ಎಲ್ಲ ಹಂಚಿಕೊಂಡಂತ ಮತ್ತು ಸಮ್ಮಿಶ್ರಿತ ಕೆಲಸ ಕಾರ್ಯಗಳು ನಡೀತವೆ. ಕೋಆಲೇಟೆಡ್ ಎಫರ್ಟ್ ಆಫ್ ಟೀಮ್ ವರ್ಕ್. ನೆಕ್ಸ್ಟ್, ನಂಬರ್ 3, ಕೋಆಪರೇಷನ್ ಅಂಡ್ ವರ್ಕಿಂಗ್ ಟುಗೆದರ್ ಇನ್ ಟೀಮ್. ಸಹಕಾರಿ ಮನೋಭಾವದಿಂದ ಒಂದು ತಂಡದಲ್ಲಿ ಜೊತೆಗೆ ಸೇರಿ ಕಾರ್ಯನಿರ್ವಹಿಸುವುದು. So we are going to cooperate with each other, help each other, understand each other, and we are all working in a team. We are all come together to work in a team. ಒಂದು ತಂಡದಲ್ಲಿ ಎಲ್ಲರೂ ಜೊತೆಗೆ ಸೇರಿ ಪರಸ್ಪರ ಸಹಕಾರ ಮನೋಭಾವದಿಂದ ಕಾರ್ಯನಿರ್ವಹಿಸ್ತೀವಿ. ಆ ರೀತಿಯ ಲಕ್ಷಣವನ್ನ ನಾವು ಮಲ್ಟಿಡಿಸಿಪ್ಲಿನರಿ ಅಪ್ರೋಚ್ ಅಲ್ಲಿ ಹೊಂದಿರುತ್ತೆ ಅಂತ ಅರ್ಥ ಮಾಡ್ಕೋಬೇಕು. ನೆಕ್ಸ್ಟ್, 4th one, ಇಂಟರ್ಡಿಪೆಂಡೆನ್ಸ್ ಅಂಡ್ ಪ್ರೊಫೆಷನಲಿಸಮ್. ಅಂದ್ರೆ ಪರಾವಲಂಬಿ ಮತ್ತು ವೃತ್ತಿಪರತನ. ಪ್ರತಿಯೊಬ್ಬರಿಗೂ ಅವ್ರದೇ ಆದಂತ ವೃತ್ತಿಪರತೆ ಇರುತ್ತೆ. ಈಗ ಸೈಕ್ಯಾಟ್ರಿಕ್ ಸೋಷಿಯಲ್ ವರ್ಕರು, ಸೈಕಾಲಜಿಸ್ಟು, ಅವರವರ ವೃತ್ತಿನೇ ಬೇರೆ. ಅವರವರ ವೃತ್ತಿ ಬುನಾದಿಯ ಜ್ಞಾನದೊಂದಿಗೆ, ಕೌಶಲ್ಯದೊಂದಿಗೆ ಪರಸ್ಪರ ಕೆಲಸ ಮಾಡುವಂಥದ್ದು. ಒಬ್ರು ಇನ್ನೊಬ್ರ ಮೇಲೆ ಅವಲಂಬನೆ. ಈಗ ಮಾನಸಿಕ ಆರೋಗ್ಯ ಅಂದ್ರೆ ಒಬ್ಬ ವ್ಯಕ್ತಿಯ ಹಲವು ರೀತಿಯ ಅಂಶಗಳ ಮೇಲೆ ಒಂದೊಂದು ಸ್ಪೆಷಲೈಸೇಷನ್ ಇರುತ್ತೆ. ಈಗ ಅವನ ಕೇವಲ ವರ್ತನೆ, ಮನಸ್ಸನ್ನ ಅಧ್ಯಯನ ಮಾಡಕ್ ಒಂದು ವಿಷಯ, ಅವನ ಮನೋವೈದ್ಯಕೀಯ ಲಕ್ಷಣಗಳನ್ನ ಮಾಡಕ್ ಒಂದು ಶಾಸ್ತ್ರ, ಅವನ ಸಾಮಾಜಿಕ ಅಂಶಗಳ ಮೇಲೆ ಅಧ್ಯಯನ ಮಾಡಕ್ ಒಂದು ಶಿಸ್ತು. ಈ ರೀತಿ ನಾವು ಒಬ್ಬ ರೋಗಿಯನ್ನ ಅಧ್ಯಯನ ಮಾಡ್ಬೇಕು ಅಂದ್ರೆ ಪರಸ್ಪರ ಪರಾವಲಂಬಿಗಳು. ಒಬ್ರೇ ಎಲ್ಲವನ್ನು ಅರ್ಥ ಮಾಡ್ಕೊಳಕ್ ಸಾಧ್ಯ ಆಗಲ್ಲ. ಹಾಗಾಗಿ ಆ ರೀತಿಯ ಲಕ್ಷಣವನ್ನ ನಾವು ನೋಡ್ತೀವಿ. 5th one, ರೆಸ್ಪೆಕ್ಟಿಂಗ್ ಈಚ್ ಅದರ್ ಅಂಡ್ ಶೇರ್ಡ್ ಕಮ್ಯುನಿಕೇಶನ್. ಇದು ತುಂಬಾ ಮುಖ್ಯ. ನಾವು ಒಂದು ತಂಡದಲ್ಲಿ ಕೆಲಸ ಮಾಡುವಾಗ, ಹಲವು ವಿಷಯಗಳ ಜೊತೆ ಕೆಲಸ ಮಾಡುವಾಗ ಪ್ರತಿಯೊಬ್ಬರ ಶಿಸ್ತನ್ನು ಗೌರವಿಸ್ಬೇಕು. ನಮ್ಮ ಶಿಸ್ತು ದೊಡ್ಡದು, ಅವ್ರ ಶಿಸ್ತು ಚಿಕ್ಕದು, ನಮ್ದು ಶ್ರೇಷ್ಠ, ಅವ್ರದ್ದು ಕನಿಷ್ಠ, ಆ ರೀತಿಯ ಭಾವನೆ ಇರ್ಬೇಕು. ಮತ್ತೆ ಪರಸ್ಪರ ಕಮ್ಯುನಿಕೇಶನ್ ಗ್ಯಾಪ್ ಇರಬಾರ್ದು. ಯು ಶುಡ್ ಹ್ಯಾವ್ ಎ ಶೇರ್ಡ್ ಕಮ್ಯುನಿಕೇಶನ್, ಅಂಡರ್ಸ್ಟ್ಯಾಂಡಿಂಗ್ ಈಚ್ ಅದರ್. ಯು ಶುಡ್ ಶೇರ್ ಅಂಡ್ ಕೇರ್ ಅಂತ ನಾವು ಹೇಳ್ತೀವಿ. ಹಂಚುದು ಮತ್ತೆ ಪರಸ್ಪರ ಅದನ್ನ ಸ್ವೀಕರಿಸೋದು, ಪ್ರತಿಯೊಬ್ಬರನ್ನು ಗೌರವಿಸೋದು, ಆ ರೀತಿಯ ಲಕ್ಷಣವನ್ನ ನಾವು ಗುರುತಿಸ್ತೀವಿ. 6th one, ಪಾರ್ಟ್ನರ್ಶಿಪ್ ವಿತ್ ಬೆಟರ್ ರಿಲೇಶನ್ಶಿಪ್ ಅಂಡ್ ಟ್ರಸ್ಟಿಂಗ್ ಈಚ್ ಅದರ್. ಸಂಬಂಧಗಳನ್ನ ಉತ್ತಮಪಡಿಸಿಕೊಳ್ಳೋದಕ್ಕೆ ಸಹಭಾಗಿತ್ವ ಮಾಡಿಕೊಳ್ಳೋದು ಮತ್ತು ಪರಸ್ಪರರ ಮೇಲೆ ನಂಬಿಕೆ, ವಿಶ್ವಾಸವನ್ನ ಏರ್ಪಡಿಸಿಕೊಳ್ಳುವಂಥದ್ದು. ಅಂದ್ರೆ ಪರಸ್ಪರರ ಮೇಲೆ ಟ್ರಸ್ಟ್, ನಂಬಿಕೆ ಇರಬೇಕು, ವಿಶ್ವಾಸ ಇರಬೇಕು. ಮತ್ತೆ ಒಬ್ರು ಇನ್ನೊಬ್ರ ಜೊತೆ ಸಹಭಾಗಿತ್ವದಿಂದ ಕೆಲಸ ಮಾಡಿದಾಗ ರಿಲೇಶನ್ಶಿಪ್ ಚೆನ್ನಾಗಿರುತ್ತೆ. ಯಾವಾಗ ರಿಲೇಶನ್ಶಿಪ್ ಚೆನ್ನಾಗಿರುತ್ತೆ ಅವಾಗ ಒಂದು ಟೀಮ್ ಎಫರ್ಟ್ ಚೆನ್ನಾಗಿರುತ್ತೆ. ಮಲ್ಟಿ ಡಿಸಿಪ್ಲಿನರಿ ಅಪ್ರೋಚ್ ಅಂತ ಕರಿಬೇಕಾದ್ರೆ ಅಲ್ಲಿ ಪಾರ್ಟ್ನರ್ಶಿಪ್ ಇರಬೇಕು, ಮತ್ತೆ ಕೋಆರ್ಡಿನೇಟೆಡ್ ಎಫರ್ಟ್ ಇರಬೇಕು, ಮತ್ತೆ ರಿಲೇಶನ್ಶಿಪ್ ಚೆನ್ನಾಗಾಗ್ಬೇಕಂದ್ರೆ ಪರಸ್ಪರ ವಿಶ್ವಾಸ ಇರಬೇಕು, ಟ್ರಸ್ಟಿಂಗ್ ಆನ್ ಈಚ್ ಅದರ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. 7th one, ಸಿಮಿಲರ್ ಪರ್ಸ್ಪೆಕ್ಟಿವ್ಸ್ ವಿತ್
ಪಾಸಿಟಿವ್ ಕ್ವಾಲಿಟಿ ಇದು ತುಂಬಾ ಇಂಪಾರ್ಟೆಂಟ್. ಸೊ ವಿ ಶುಡ್ ಸಮ್ವೇರ್ ಲೈಕ್ ಅದರ್ಸ್ ಅಪ್ರೋಚ್. ಈಗ ನಮ್ಗೆ ಕೆಲವೊಮ್ಮೆ ಭಿನ್ನಾಭಿಪ್ರಾಯಗಳಿರುತ್ತೆ, ಹಂಗನ್ಬಿಟ್ಟು ನಾವು ಒಂದು ತಂಡದ ಗುರಿ ಏನಿರುತ್ತೆ ಅದನ್ನ ಮರಿಬಾರ್ದು. ಸೊ ನಾವು ಕೆಲವೊಮ್ಮೆ ನಮ್ಮ ವೈಯಕ್ತಿಕ ಹಿತಾಸಕ್ತಿನ ಬದಿಗಿಟ್ಟು ಕೆಲಸ ಮಾಡ್ಬೇಕಾಗುತ್ತೆ. ವಿ ಶುಡ್ ಲೀವ್ ಅವರ್ ಇಂಡಿವಿಜುವಲ್ ಗೋಲ್ಸ್. ಸಮಟೈಮ್ಸ್ ವಿ ಶುಡ್ ರೆಸ್ಪೆಕ್ಟ್ ದ ಗ್ರೂಪ್ ಗೋಲ್, ಟೀಮ್ ಗೋಲ್. ಸೊ ಲೈಕ್ ದಟ್ ವಿ ಶುಡ್ ಥಿಂಕ್ ಇನ್ ಅ ಪಾಸಿಟಿವ್ ವೇ. ಎಲ್ಲಿ ಪಾಸಿಟಿವಿಟಿ ಇರುತ್ತೆ ಅಲ್ಲಿ ಮಾತ್ರ ಒಟ್ಟಿಗಿರಕ್ ಸಾಧ್ಯ. ನೆಗೆಟಿವಿಟಿ ಇದ್ದಿದ್ ಕಡೆ ಒಂಟಿತನ ಜಾಸ್ತಿ. ಹಾಗಾಗಿ ಇದು ಕೂಡ ಒಂದು ಪ್ರಮುಖವಾದ ಲಕ್ಷಣ. ಸೊ ಇದಿಷ್ಟು ಫೀಚರ್ಸ್. ನೆಕ್ಸ್ಟ್, ಮಲ್ಟಿ ಡಿಸಿಪ್ಲಿನರಿ ಟೀಮ್ ಇನ್ಕ್ಲೂಡ್ಸ್ ಯಾರ್ಯಾರು ಇರ್ತಾರೆ? ಸೈಕ್ಯಾಟ್ರಿಸ್ಟ್, ಮನೋವೈದ್ಯರು, ಸೈಕ್ಯಾಟ್ರಿಕ್ ಮೆಂಟಲ್ ಹೆಲ್ತ್ ನರ್ಸ್, ಮನೋವೈದ್ಯಕೀಯ ದಾದಿ, ಮಾನಸಿಕ ಆರೋಗ್ಯದ ದಾದಿ, ಕ್ಲಿನಿಕಲ್ ಸೈಕಾಲಜಿಸ್ಟ್, ಕ್ಲಿನಿಕ್ ಮನಃಶಾಸ್ತ್ರಜ್ಞರು, ಆಕ್ಯುಪೇಷನಲ್ ಥೆರಪಿಸ್ಟ್, ಔದ್ಯೋಗಿಕ ಚಿಕಿತ್ಸಕರು, ಸೈಕಾಲಜಿಸ್ಟ್ ಮನಃಶಾಸ್ತ್ರಜ್ಞರು, ಸೋಷಿಯಲ್ ವರ್ಕರ್, ಮನೋವೈದ್ಯಕೀಯ ಸಮಾಜ ಕಾರ್ಯಕರ್ತರು, ಮ್ಯಾರೇಜ್ ಅಂಡ್ ಫ್ಯಾಮಿಲಿ ಥೆರಪಿಸ್ಟ್, ವಿವಾಹ ಮತ್ತು ಕುಟುಂಬ ಚಿಕಿತ್ಸಕರು, ಮೆಂಟಲ್ ಹೆಲ್ತ್ ಅಸಿಸ್ಟೆಂಟ್ಸ್, ಮಾನಸಿಕ ಆರೋಗ್ಯ ಸಹಾಯಕರು, ರೆಕ್ರಿಯೇಷನಲ್ ಥೆರಪಿಸ್ಟ್, ಮನೋರಂಜನಾ ಚಿಕಿತ್ಸಕರು, ಕ್ರಿಯೇಟಿವ್ ಆರ್ಟ್ಸ್ ಥೆರಪಿಸ್ಟ್, ಸೃಜನಾತ್ಮಕ ಕಲೆಯ ಚಿಕಿತ್ಸಕರು, ಸೈಕೋಸೋಷಿಯಲ್ ರಿಹ್ಯಾಬಿಲಿಟೇಷನ್ ವರ್ಕರ್, ಮನೋಸಾಮಾಜಿಕ ಪುನರ್ವಸತಿ ಕಾರ್ಯಕರ್ತರು, ರಿಜಿಸ್ಟರ್ಡ್ ಕೌನ್ಸಿಲರ್ಸ್, ನೋಂದಾಯಿತ ಆಪ್ತ ಸಮಾಲೋಚಕರು. ಸೊ ಇವರೆಲ್ಲರೂ ಟೀಮಲ್ಲಿ ಇರ್ತಾರೆ. ಸೊ ನೋಡಿ ಎಷ್ಟು ಬೇರೆ ಬೇರೆ ವೃತ್ತಿಯಲ್ಲಿರೋರೆಲ್ಲ ಇರ್ತಾರೆ ಅಂತ. ನೆಕ್ಸ್ಟ್, ಇಂಪಾರ್ಟೆನ್ಸ್ ಆಫ್ ಮಲ್ಟಿ ಡಿಸಿಪ್ಲಿನರಿ ಅಪ್ರೋಚ್. ಬಹು ಶಿಸ್ತೀಯ ವಿಧಾನದ ಮಹತ್ವ ಏನು, ಅದರ ಪ್ರಾಮುಖ್ಯತೆ ಏನು? ನಂಬರ್ 1, ಇಂಟರ್ ಪ್ರೊಫೆಷನಲ್ ಕೊಲಾಬರೇಷನ್ ಟು ಇಂಪ್ರೂವ್ ದ ಮೆಂಟಲ್ ಹೆಲ್ತ್ ಕೇರ್ ಫೆಸಿಲಿಟೀಸ್. ಮಾನಸಿಕ ಆರೋಗ್ಯ ಸೌಲಭ್ಯಗಳನ್ನು ಸುಧಾರಿಸುವಲು ಅಂತರ್ ವೃತ್ತೀಯ ಸಹಭಾಗಿತ್ವದ ಬಳಕೆ ಅಥವಾ ಸಹಾಯ. ಸೊ ಈಗ ಬೇರೆ ಬೇರೆ ವೃತ್ತಿಯ ಸಹಭಾಗಿತ್ವ, ಸಹವರ್ತಿತನ, ಸಹಚರತನ ಇವೆಲ್ಲ ಬೇಕಾಗುತ್ತೆ. ಸೊ ವಿ ಶುಡ್ ಕೊಲಾಬರೇಟ್ ವಿತ್ ಅದರ್ ಪ್ರೊಫೆಷನಲ್ಸ್ ಇನ್ ಆರ್ಡರ್ ಟು ಎನ್ಹ್ಯಾನ್ಸ್ ದ ಫೆಸಿಲಿಟೀಸ್ ಆಫ್ ಮೆಂಟಲ್ ಹೆಲ್ತ್ ಕೇರ್. ಮಾನಸಿಕ ಆರೋಗ್ಯದ ಸೌಲಭ್ಯಗಳು ಅಂದ್ರೆ ಅದರ ತಂತ್ರಗಳು, ಕೌಶಲ್ಯಗಳು, ಜ್ಞಾನ, ವೈದ್ಯಕೀಯ ಔಷಧೋಪಚಾರಗಳು, ಅದರ ಬಗೆಗಿನ ವಿಷಯಗಳು, ದತ್ತಾಂಶಗಳು, ಅಧ್ಯಯನಗಳು, ಇವನ್ನೆಲ್ಲ ಸೌಲಭ್ಯಗಳು ಅಂತ ಕರಿತೀವಿ. ಮತ್ತು ಜೊತೆಗೆ ಫಿಸಿಕಲ್ ಇನ್ಫ್ರಾಸ್ಟ್ರಕ್ಚರ್ ಇದೆಲ್ಲ. ಸೊ ಇದೆಲ್ಲ ಚೆನ್ನಾಗಾಗ್ಬೇಕು ಅಂದ್ರೆ ಬೇಕು, ಮಲ್ಟಿ ಡಿಸಿಪ್ಲಿನರಿ ಅಪ್ರೋಚ್ ಬೇಕು. ನಂಬರ್ 2, ಟು ಎನ್ಹ್ಯಾನ್ಸ್ ದ ಕ್ವಾಲಿಟಿ ಆಫ್ ಸರ್ವಿಸ್ ರೆಂಡರ್ಡ್ ಬೈ ಮೆಂಟಲ್ ಹೆಲ್ತ್ ಕೇರ್ ಇನ್ಸ್ಟಿಟ್ಯೂಷನ್ಸ್. ಮಾನಸಿಕ ಆರೋಗ್ಯ ಸಂಸ್ಥೆಗಳು ತಮ್ಮ ಸೇವೆಯನ್ನು ಉತ್ಕೃಷ್ಟ ರೀತಿಯಲ್ಲಿ ಗುಣಾತ್ಮಕವಾಗಿ ನೀಡುವುದಕ್ಕಾಗಿ ಅಂದ್ರೆ ಅವ್ರು ಏನ್ ಸೇವೆ ಕೊಡ್ತಾರೆ, ಚಿಕಿತ್ಸೆಯ ಸೇವೆ ಅಥವಾ ಆಪ್ತ ಸಮಾಲೋಚನಾ ಸೇವೆ, ಆಸ್ಪತ್ರೆಗಳು ಅಥವಾ ಕಮ್ಯುನಿಟಿ ಸೆಂಟರ್ಸ್, ಮಾನಸಿಕ ಆರೋಗ್ಯ ಕೇಂದ್ರಗಳು ಏನೆಲ್ಲ ಕೊಡ್ತಾವೋ ಆ ಎಲ್ಲಾ ಕೇಂದ್ರಗಳು ತಮ್ಮ ಸೇವೆಯನ್ನು ಮತ್ತಷ್ಟು ಉತ್ಕೃಷ್ಟ ರೀತಿಯಲ್ಲಿ, ಮತ್ತಷ್ಟು ಗುಣಮಟ್ಟವನ್ನು ಕಾಯ್ದುಕೊಂಡು ಅದನ್ನ ಉತ್ತೇಜಿಸಿಕೊಳ್ಳುವುದರ ಮೂಲಕ ಕೊಡೋದಕ್ಕೆ ಮಲ್ಟಿ ಡಿಸಿಪ್ಲಿನರಿ ಟೀಮು ಬೇಕು. ಅಂದ್ರೆ ನಾವು ಈಗೇನ್ ಕೊಡ್ತಾ ಇದ್ದೇವೆ ಇನ್ನಷ್ಟು ಚೆನ್ನಾಗಿ, ಇನ್ನಷ್ಟು ಉತ್ತಮ ರೀತಿಯಲ್ಲಿ ಅದಕ್ಕೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್, ನಂಬರ್ 3, helps to relieve the burden for team members by sharing responsibility. ಇದು ತುಂಬಾ ಇಂಪಾರ್ಟೆಂಟ್. ನಾವು ಯಾವಾಗ ಇತರರೊಂದಿಗೆ ಕೆಲಸ ಮಾಡ್ತೀವೋ, ತಂಡದಲ್ಲಿ ಕೆಲಸ ಮಾಡ್ತೀವೋ, ನಮ್ಮ ಹೊರೆ ಕಡಿಮೆ ಆಗುತ್ತೆ. ನಾವು ಯಾವಾಗ ಜವಾಬ್ದಾರಿಯನ್ನ ಹಂಚಿಕೊಳ್ತೀವೋ ಆಗ ನಮ್ಮ ಮೇಲಿನ ಹೊರೆ ಕಡಿಮೆ ಆಗುತ್ತೆ. ತಂಡ ಕಾರ್ಯದಲ್ಲಿನ ಸದಸ್ಯರ ಮೇಲಿನ ಕಾರ್ಯಭಾರದ ಹೊರೆ
ಕಡಿಮೆಯಾಗುತ್ತದೆ. ಯಾವುದರ ಮೂಲಕ? ಜವಾಬ್ದಾರಿಯನ್ನು ಹಂಚಿಕೊಳ್ಳುವುದರ ಮೂಲಕ. ಓಕೆ, ಇದು ಇದರ ಪ್ರಾಮುಖ್ಯತೆ. ನೆಕ್ಸ್ಟ್, ಫೋರ್ತ್ ಒನ್, helps to facilitate work with difficult patients. ಅಂದ್ರೆ ತುಂಬಾ ಕಷ್ಟಕರವಾದಂತ ರೋಗಿಗಳಿರ್ತಾರೆ. ಅಂದ್ರೆ ಅವರು ಇದೆಲ್ಲ ಕಂಡೀಷನ್ ತುಂಬಾ ಸಿವಿಯಾರಿಟಿ ಗೊತ್ತಾಗಿರುತ್ತೆ. ಈಗ ಒಬ್ಬೊಬ್ರೆ ಇದ್ದಾಗ ಕೈ ಕಾಲು ಓಡಲ್ಲ ಅಥವಾ ಗೊತ್ತಾಗಲ್ಲ, ಆತರ ಇದ್ದಾಗ ಒಂದು ಟೀಮ್ ಅಲ್ಲಿ ಇದ್ದಾಗ ಇಂಥ ಡಿಫಿಕಲ್ಟ್ ಪೇಷಂಟ್ಸ್ ಬಂದ್ರೆ ಅವ್ರಿಗೆ ಇನ್ನೂ ಹೆಚ್ಚು ಒಳ್ಳೆ ರೀತಿಯ ಸೇವೆಗಳನ್ನ ಹೇಗೆ ಕೊಡಬಹುದು ಅನ್ನೋದ್ರ ಬಗ್ಗೆ ಅರಿವು ಬರುತ್ತೆ. ಅದರ ಒಂದು ಜ್ಞಾನ, ತಿಳುವಳಿಕೆ ಸಿಗುತ್ತೆ ಅಂತ. ನೆಕ್ಸ್ಟ್, ಫಿಫ್ತ್ ಒನ್, ಇಟ್ ಇಂಪ್ರೂವ್ಸ್ ದ ಆಬ್ಜೆಕ್ಟಿವಿಟಿ ಇನ್ ಟ್ರೀಟ್ಮೆಂಟ್. ಚಿಕಿತ್ಸೆಯಲ್ಲಿನ ವಸ್ತುನಿಷ್ಠತೆಯನ್ನು ಹೆಚ್ಚಿಸುತ್ತದೆ. ಅಂದ್ರೆ ಚಿಕಿತ್ಸೆಯನ್ನು ಆದಷ್ಟು ವೈಜ್ಞಾನಿಕವಾಗಿ ಹೇಗಿದೆಯೋ ಹಾಗೆ, ಯಾವುದೇ ವ್ಯಕ್ತಿಯ ಹಿತಾಸಕ್ತಿ ಇಲ್ಲದೆ ರೋಗಿ ಪರವಾದ, ವೈದ್ಯಕೀಯ ಪರವಾದ ಚಿಕಿತ್ಸೆಯನ್ನು ನೀಡೋದಕ್ಕೆ ಸಹಾಯ ಆಗುತ್ತೆ. ಇಟ್ ಹೆಲ್ಪ್ಸ್ ಟು ಗಿವ್ objective treatment, not subjective treatment. So that is why it is very important. Next, sixth, it helps to identify role boundaries, role maintenance, role clarity, and role overlap of different professionals. ಈಗ ಬೇರೆ ಬೇರೆ ವೃತ್ತಿಯವರ ಜೊತೆ ಕೆಲಸ ಮಾಡಿದಾಗ ಕೆಲವೊಮ್ಮೆ ನಮ್ಮ ಪಾತ್ರ ನಡುವಿನ ಸಂಘರ್ಷ, ಪಾತ್ರದ ಚೌಕಟ್ಟು, ಪಾತ್ರದಲ್ಲಿನ ಭಿನ್ನಾಭಿಪ್ರಾಯಗಳು, ಪಾತ್ರಗಳಲ್ಲಿನ ಏನಂತೀವಿ ಹೆಚ್ಚು ಕಡಿಮೆ ಆಗೋದು, ಅಥವಾ ನಾವು ಒಂದೇ ರೀತಿ ಇದೆ ಅಂತ ಅನಿಸೋದು, ಇವೆಲ್ಲದರ ನಡುವೆ ಸ್ಪಷ್ಟತೆನ ಪಡ್ಕೊಳಕ್ಕೆ ನಮಗೆ ಸಹಾಯ ಮಾಡುತ್ತೆ. ನನ್ನ ಕೆಲಸ ಏನು, ನಾನು ಎಷ್ಟು ಮಾಡಬೇಕು, ಅವ್ರ ಕೆಲಸ ಏನು, ಎಷ್ಟು ಮಾಡಬೇಕು, ಯಾರ್ಯಾರು ಏನೇನ್ ಮಾಡ್ಬೇಕು, ಎಷ್ಟೆಷ್ಟು ಮಾಡ್ಬೇಕು, ಇವುಗಳ ಬಗ್ಗೆ ಸ್ಪಷ್ಟತೆ ಸಿಗುತ್ತೆ. ನೆಕ್ಸ್ಟ್, ಸೆವೆಂತ್ ಒನ್, needed to better care for patients on the qualification, experience, skillful handling of the situation by all member of team with similar approach. ಈಗ ತಂಡದಲ್ಲಿ ಬೇರೆ ಬೇರೆಯವರ ತಜ್ಞ ಅನುಭವಗಳನ್ನ ಪಡ್ಕೊಳ್ಳೋದ್ರಿಂದ ಅದನ್ನ ಒಗ್ಗೂಡಿಸಿ ಒಂದೇ ವಿಧಾನದ ಮೂಲಕ ನಾವು ಕೊಡುವಾಗ ರೋಗಿಗೆ ಇನ್ನೂ ಉತ್ತಮ ರೀತಿಯ ಸೇವೆಯನ್ನ ಕೊಡೋಕೆ ಸಾಧ್ಯ ಆಗುತ್ತೆ. ಇನ್ನೂ ಅವರ ಸ್ಥಿತಿಯನ್ನ ಹೆಚ್ಚು ಕೌಶಲ್ಯಯುತವಾಗಿ ನಿಭಾಯಿಸೋದಕ್ಕೆ ಸಾಧ್ಯವಾಗುತ್ತೆ. ಅದೆಂಥದೇ ಪರಿಸ್ಥಿತಿ ಇರಲಿ ಅದನ್ನ ಸಮರ್ಥವಾಗಿ ನಿಭಾಯಿಸುವಂತ ಸಾಮರ್ಥ್ಯ ಬರುತ್ತೆ. ಹಾಗಾಗಿ ರೋಗಿಗೆ ಉತ್ತಮ ಸೇವೆಯನ್ನ, ಆರೈಕೆಯನ್ನ ಮಾಡೋಕೆ ಸಾಧ್ಯ ಆಗುತ್ತೆ ಅನ್ನುವಂಥ. ನೆಕ್ಸ್ಟ್, ಏಟ್ ಒನ್, helps to promote the therapeutic environment by the members of the various disciplines. ಬೇರೆ ಬೇರೆ ಶಿಸ್ತಿನವ್ರು ಇದ್ರೂ ಸಹ ಒಂದು ರೀತಿಯ ಚಿಕಿತ್ಸಕ ವಾತಾವರಣನ ಸೃಷ್ಟಿಸಲು ಸಾಧ್ಯವಾಗುತ್ತದೆ. ಅಂದ್ರೆ ಒಂದು ಹಾಸ್ಪಿಟ್ಲು ಅಥವಾ ಒಂದು ಆರೈಕೆ ಕೇಂದ್ರ ಅಂದ್ರೆ ಅಲ್ಲಿ ಒಂದು ಚಿಕಿತ್ಸಕ ವಾತಾವರಣ ಇರಬೇಕು. ಆ ವಾತಾವರಣವನ್ನ ನಿರ್ಮಿಸೋದಕ್ಕೆ ವಿಭಿನ್ನ ರೀತಿಯ ಶಿಸ್ತುಗಳಿದ್ರೂ ಕೂಡ ಅವನ ಒಗ್ಗೂಡಿಸಿ ಆ ರೀತಿಯ ಒಂದು ವಾತಾವರಣನ ಸೃಷ್ಟಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ನೆಕ್ಸ್ಟ್, ninth one, contribution of all the members is extremely vital for the assessment, diagnosis, treatment in patient rehabilitation. ರೋಗಿಯನ್ನ ಪುನರ್ವಸತಿ ಮಾಡುವಾಗ ಸೂಕ್ತ ರೀತಿಯ ತಪಾಸಣೆ, ಪತ್ತೆ ಹಚ್ಚುವಿಕೆ, ಚಿಕಿತ್ಸೆ ಇವೆಲ್ಲವನ್ನು ಇನ್ನೂ ಹೆಚ್ಚು ಸಮರ್ಥವಾಗಿ ತಮ್ಮ ಜ್ಞಾನವನ್ನು ಕೊಡುಗೆ ನೀಡೋದಕ್ಕೆ ಸಾಧ್ಯವಾಗುತ್ತದೆ ಅನ್ನುವಂಥದ್ದು. ಎಲ್ಲಾ ಸದಸ್ಯರ ಕೊಡುಗೆಯನ್ನು ಹಂಚಿಕೊಂಡು ಹೆಚ್ಚು ಸಮರ್ಥವಾಗಿ ಸೇವೆಯನ್ನು ಕೊಡೋದಕ್ಕೆ ಇದು ಸಾಧ್ಯ ಆಗುತ್ತೆ. ನೆಕ್ಸ್ಟ್, 10th one, coordination with the patient and his illness will lead to the splendid outcome of recovery of the patients.
ಟು ಹಿಸ್ ಮ್ಯಾಕ್ಸಿಮಮ್ ಕೇಪಬಿಲಿಟಿ. ರೋಗಿ ತನ್ನ ಅತ್ಯುನ್ನತ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಉತ್ತಮ ರೀತಿಯಲ್ಲಿ ಚೇತರಿಸಿಕೊಳ್ಳುವ ಪ್ರಮಾಣ ಏನಿದೆ ಅದನ್ನ ಹೆಚ್ಚಿಸುವುದರಲ್ಲಿ ಈ ಬಹುಶಿಸ್ತೀಯ ವಿಧಾನ ತುಂಬಾ ಸಹಾಯಕ. ಯಾಕಂದ್ರೆ ಎಲ್ಲರೂ ಸಹಯೋಗದೊಂದಿಗೆ ಕೆಲಸ ಮಾಡೋದ್ರಿಂದ ಅತ್ಯುನ್ನತವಾದ ಫಲಿತಾಂಶವನ್ನು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಯಾವ್ದ್ರಲ್ಲಿ ಸಾಧ್ಯ ಆಗುತ್ತೆ? ರೋಗಿಗಳಿಗೆ ಉತ್ತಮ ಸೇವೆ ಮತ್ತು ಅವರು ಇನ್ನೂ ಹೆಚ್ಚು ತಮ್ಮನ್ನ ತಾವು ಸಮರ್ಥವಾಗಿ ನಿಭಾಯಿಸಿಕೊಳ್ಳೋ ರೀತಿಯಲ್ಲಿ ಮಾಡೋದಕ್ಕೆ. ಸೊ ಸ್ಪ್ಲೆಂಡೆಡ್ ಔಟ್ಕಮ್ ಮೀನ್ಸ್ ಗ್ರೇಟರ್ ರಿಸಲ್ಟ್, ಬೆಟರ್ ರಿಸಲ್ಟ್ ಇನ್ ದ ಪೇಷಂಟ್ಸ್ ರಿಕವರಿ. ಹೌ? ಥ್ರೂ ದ ಎಫರ್ಟ್ಸ್ ಆಫ್ ಪೇಷಂಟ್ ವಿ ಮೇಕ್ ಹಿಮ್ ಟು ರಿಯಲೈಸ್ ಹಿಸ್ ಓನ್ ಎಬಿಲಿಟಿ. ಅವರ ಸಾಮರ್ಥ್ಯವನ್ನು ಇನ್ನೂ ಹೆಚ್ಚು ಸಮರ್ಥವಾಗಿ ಗುರುತಿಸಿಕೊಳ್ಳುವ ರೀತಿಯಲ್ಲಿ ಮಾಡೋದಕ್ಕೆ ಇದು ಸಾಧ್ಯ ಆಗುತ್ತೆ. ನೆಕ್ಸ್ಟ್, ರೋಲ್ ಆಫ್ ಈಚ್ ಮೆಂಬರ್ ಇನ್ ಟೀಮ್. ಸೊ ಈಗ ಯಾರ್ಯಾರಿದ್ದಾರೆ ಅಂತ ಹೇಳ್ತೀವಲ್ಲ, ಅವ್ರದ್ದೇನು ಪಾತ್ರ, ಅವ್ರದ್ದೇನು ಅಂತ ನೋಡ. ಮೊದಲನೇದು ಸೈಕ್ಯಾಟ್ರಿಸ್ಟ್ ಅಂದ್ರೆ ಮನೋವೈದ್ಯರು. ಅವ್ರದ್ದೇನು? ಇವರೇ ಟೀಮ್ ನ ಲೀಡರ್, ತಂಡದ ನಾಯಕತ್ವ ವಹಿಸ್ಕೊಂಡಿರ್ತಾರೆ. ಅವರು ಮನೋವೈದ್ಯ ಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿಯನ್ನ ಪಡ್ಕೊಂಡಿರ್ಬೇಕು. ಅವರು ರೆಸ್ಪಾನ್ಸಿಬಲ್ ಫಾರ್ ಡಯಾಗ್ನೋಸಿಸ್, ಟ್ರೀಟ್ಮೆಂಟ್ ಅಂಡ್ ಪ್ರಿವೆನ್ಷನ್ ಆಫ್ ಮೆಂಟಲ್ ಡಿಸಾರ್ಡರ್ಸ್. ಮಾನಸಿಕ ಅಸ್ವಸ್ಥತೆಯನ್ನ ತಡೆಗಟ್ಟೋದ್ರಲ್ಲಿ, ಪತ್ತೆ ಹಚ್ಚೋದ್ರಲ್ಲಿ, ಚಿಕಿತ್ಸೆ ನೀಡೋದ್ರಲ್ಲಿ ಅವರ ಜವಾಬ್ದಾರಿ ಪ್ರಮುಖವಾದದ್ದು. ಪ್ರಿಸ್ಕ್ರೈಬ್ ಮೆಡಿಸಿನ್ ಅಂಡ್ ಪ್ರೊವೈಡ್ ಸೊಮ್ಯಾಟಿಕ್ ಥೆರಪಿ. ಅಂದ್ರೆ ನಮ್ಗೆ ಗೋಚರಿಸುವಂತಹ ದೈಹಿಕ ಲಕ್ಷಣಗಳೇನಿದಾವೆ ಅವುಗಳಿಗೆ ಚಿಕಿತ್ಸೆಯನ್ನ ನೀಡುವಂಥದ್ದು ಮತ್ತೆ ಔಷಧೋಪಚಾರಗಳನ್ನ ಕೊಡುವಂಥದ್ದು, ಅದನ್ನ ಪ್ರಿಸ್ಕ್ರೈಬ್ ಮಾಡೋದು, ಸೂಚಿಸುವಂತ ಜವಾಬ್ದಾರಿ ಈ ಸೈಕ್ಯಾಟ್ರಿಸ್ಟ್ ಅದಾಗಿರುತ್ತೆ. ನೆಕ್ಸ್ಟ್, ಸೈಕ್ಯಾಟ್ರಿಕ್ ನರ್ಸ್, ಕ್ಲಿನಿಕಲ್ ಸ್ಪೆಷಲಿಸ್ಟ್. ಇವ್ರ ಪಾತ್ರ ಏನು? ಇವ್ರದ್ದು ಕ್ವಾಲಿಫಿಕೇಶನ್ ಮಾಸ್ಟರ್ ಡಿಗ್ರಿ ಇನ್ ನರ್ಸಿಂಗ್, ಪ್ರಿಫರಬಲಿ ಪೋಸ್ಟ್ ಗ್ರಾಜುಯೇಟ್ ರಿಸರ್ಚ್ ವರ್ಕ್. ಅಂದ್ರೆ ಸಂಶೋಧನೆ ಮತ್ತು ಈ ದಾದಿ ಅನ್ನುವಂಥ ವೃತ್ತಿಯಲ್ಲಿ ಸ್ನಾತಕೋತ್ತರ ಡಿಗ್ರಿ ಇದ್ರೆ ಒಳ್ಳೇದು ಅಂತ. ಅಂದ್ರೆ ಇವರು ನೆಕ್ಸ್ಟ್ ಡಾಕ್ಟರ್ಸ್ಗೆ ಹೆಲ್ಪ್ ಮಾಡುವಂತವ್ರು. ಇವ್ರು ಏನ್ ಮಾಡ್ತಾರೆ? ಪಾರ್ಟಿಸಿಪೇಟ್ ಆಕ್ಟಿವ್ಲಿ ಇನ್ ಪ್ರೈಮರಿ, ಸೆಕೆಂಡರಿ ಅಂಡ್ ಟರ್ಷರಿ ಪ್ರಿವೆನ್ಷನ್ ಆಫ್ ಮೆಂಟಲ್ ಡಿಸಾರ್ಡರ್ಸ್. ಮಾನಸಿಕ ಅಸ್ವಸ್ಥತೆಯನ್ನ ಪ್ರಾಥಮಿಕ, ಮಾಧ್ಯಮಿಕ ಮತ್ತು ತೃತೀಯ ಹಂತದಲ್ಲಿ ತಡೆಗಟ್ಟೋದು ಹೇಗೆ? 3 ಹಂತಗಳಲ್ಲಿ ಅದರ ಸಂಪೂರ್ಣ ಜವಾಬ್ದಾರಿ ಇವ್ರದ್ದಾಗಿರುತ್ತೆ. ಪ್ರೊವೈಡ್ಸ್ ಇಂಡಿವಿಜುವಲ್, ಗ್ರೂಪ್ ಅಂಡ್ ಫ್ಯಾಮಿಲಿ ಸೈಕೋಥೆರಪಿ ಇನ್ ಹಾಸ್ಪಿಟಲ್ ಅಂಡ್ ಕಮ್ಯುನಿಟಿ ಸೆಟ್ಟಿಂಗ್. ಮಾನಸಿಕ ಆರೋಗ್ಯ ಆಸ್ಪತ್ರೆ ಮತ್ತು ಸಮುದಾಯ ಕೇಂದ್ರಗಳಲ್ಲಿ ವೈಯಕ್ತಿಕ, ಸಾಮೂಹಿಕ ಮಾನಸಿಕ ಚಿಕಿತ್ಸೆಗಳನ್ನ ಕುಟುಂಬ ಮತ್ತು ಅವರ ಸದಸ್ಯರಿಗೆ ನೀಡುವುದರ ಜವಾಬ್ದಾರಿ ಕೂಡ ಈ ನರ್ಸ್, ಮೆಂಟಲ್ ಹೆಲ್ತ್ ಕ್ಲಿನಿಷಿಯನ್, ಕ್ಲಿನಿಕಲ್ ಸ್ಪೆಷಲಿಸ್ಟ್ ಇವ್ರದ್ದು ಆಗಿರುತ್ತೆ. ಆಲ್ಸೋ ಟೇಕ್ಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಟೀಚಿಂಗ್, ಅಡ್ಮಿನಿಸ್ಟ್ರೇಷನ್ ಅಂಡ್ ರಿಸರ್ಚ್ ಬಿಸೈಡ್ ಪಬ್ಲಿಷಿಂಗ್ ವರ್ಕ್. ಅಂದ್ರೆ ಸಂಶೋಧನೆ ಮಾಡೋದ್ರ ಜೊತೆಯಲ್ಲಿ ಆಡಳಿತ, ಶಿಕ್ಷಣ, ಬೋಧನೆ ಇವೆಲ್ಲದರ ಜವಾಬ್ದಾರಿ ಕೂಡ ಇರುತ್ತೆ. ಈಗ ಅಲ್ಲಿ ಪೇಷಂಟ್ಸ್ ಬಗ್ಗೆ ಏನಾದ್ರು ಒಂದು ಪೆಕ್ಯುಲರ್ ಕೇಸ್ ಇದ್ದಾಗ ಅಲ್ಲಿನ ಟ್ರೈನೀಸ್ಗೆ ಕರೆದು ಅವರು ಟೀಚ್ ಕೂಡ ಮಾಡ್ತಾರೆ. ಇದೆ ಹೇಗೆ ಈ ಕಂಡೀಷನ್ ಇರುತ್ತೆ. ಈಗ ವಾರ್ಡ್ಗಳೆಲ್ಲ ಬರ್ತಾರಲ್ಲ ಟ್ರೈನೀಸ್ ಅಂತ, ಆತರ ಇವ್ರ ಜವಾಬ್ದಾರಿ. ನೆಕ್ಸ್ಟ್, ರಿಜಿಸ್ಟರ್ಡ್ ನರ್ಸ್, ದಾದಿಯ ಕೆಲಸ ಏನು? ಅವ್ರದ್ದೇನು? ಜನರಲ್ ನರ್ಸಿಂಗ್ ಆರ್ ಮಿಡ್ವೈಫರಿ ಪ್ರೋಗ್ರಾಮ್ಸ್. ಇದು ಬೇರೆ ಬೇರೆ ಡಿಗ್ರಿಗಳು, ಅದು BSc ಅಥವಾ BSc ನರ್ಸಿಂಗ್ ಆಗಿರ್ಬೇಕು ಅಥವಾ ಸ್ನಾತಕೋತ್ತರ ಇದರಲ್ಲಿ ಡಿಗ್ರಿ ಆಗಿರ್ಬೇಕು. ನರ್ಸಿಂಗ್ ಅಲ್ಲಿ ಒಂದು ಡಿಗ್ರಿ ಆಗಿರ್ಬೇಕು. ಅದ್ರ ಜೊತೆಗೆ ಡಿಪ್ಲೊಮಾಗಳು, ಡಿಪ್ಲೊಮಾ ಇನ್ ಸೈಕ್ಯಾಟ್ರಿಕ್ ನರ್ಸಿಂಗ್, ಡಿಪ್ಲೊಮಾ ಇನ್ ನರ್ಸಿಂಗ್ ಅಡ್ಮಿನಿಸ್ಟ್ರೇಷನ್, ಇವುಗಳಲ್ಲಿ ಆಡೆಡ್ ಕ್ವಾಲಿಫಿಕೇಶನ್ ಇದ್ರೆ ಒಳ್ಳೇದು ಇವ್ರಿಗೆ. ಇವ್ರ ಕೆಲಸ ಏನು?
ಮತ್ತೆ ಅಲ್ಲಿ ಹಿಂದೆ ಇದ್ರಲ್ಲ ಕ್ಲಿನಿಕಲ್ ಸ್ಪೆಷಲಿಸ್ಟ್ ಅಂತ, ಅವ್ರ ಜೊತೆ ಕೆಲಸ ಮಾಡೋರು ಇವ್ರು, ಅವ್ರ ಜೊತೆ ಸಹಭಾಗಿತ್ವದಲ್ಲಿ ಕೆಲಸ ಮಾಡೋದು. ಎಸ್ಪೆಷಲಿ ಕಮ್ಯುನಿಟಿ ಮೆಂಟಲ್ ಹೆಲ್ತ್ ಸೆಟ್ಟಿಂಗ್ ಅಲ್ಲಿ, ಸಮುದಾಯ ಮಾನಸಿಕ ಆರೋಗ್ಯ ಕೇಂದ್ರದಲ್ಲಿ ಇವ್ರು ಇರ್ತಾರೆ. ಅವರು ಆಸ್ಪತ್ರೆ ಇಲ್ಲಿ ಎರಡೂ ಕಡೆ ಇರ್ತಾರೆ, ಇವ್ರು ಇಲ್ಲಿ ಮಾತ್ರ ಇರ್ತಾರೆ. ಮತ್ತೆ ಇವ್ರ ಎಜುಕೇಶನ್ ಯಾವಾಗ್ಲೂ ಮುಂದುವರಿತಾನೆ ಇರುತ್ತೆ, ನಾಲೆಜ್ ಅಪ್ಡೇಟ್ ಮಾಡ್ಕೋತಾ ಇರ್ತಾರೆ. ಆ ರೀತಿಯ ಒಂದು ಜವಾಬ್ದಾರಿನ ಈ ರಿಜಿಸ್ಟರ್ಡ್ ನರ್ಸ್ ಹೊಂದಿರ್ತಾರೆ. ನೆಕ್ಸ್ಟ್ ಕ್ಲಿನಿಕಲ್ ಸೈಕಾಲಜಿಸ್ಟ್, ಡಾಕ್ಟರಲ್ ಡಿಗ್ರಿ ಇನ್ ಕ್ಲಿನಿಕಲ್ ಸೈಕಾಲಜಿ. ಈ ಕ್ಲಿನಿಕಲ್ ಸೈಕಾಲಜಿ ಅನ್ನೋದು ಒಂದು ಬ್ರಾಂಚ್ ಆಫ್ ಸೈಕಾಲಜಿ. ಅದರಲ್ಲಿ ಒಂದು ಡಿಗ್ರಿ ಪೋಸ್ಟ್ ಗ್ರಾಜುಯೇಟ್ ಅಥವಾ ಅದ್ರ ಮೇಲಿನ ಡಾಕ್ಟರಲ್ ಡಿಗ್ರಿ ಆಗಿದ್ರೆ ಒಳ್ಳೇದು. ಸೈಕಾಲಜಿಕಲ್ ಡಯಾಗ್ನೋಸಿಸ್ ಟೆಸ್ಟ್ interpret and evaluates the findings of this test and implements program of behavior modification. ಈಗ ಒಬ್ಬ ವ್ಯಕ್ತಿಯಲ್ಲಿ ವರ್ತನೆಯ ಮಾರ್ಪಾಡಾಗ್ಬೇಕಂದ್ರೆ ಅದನ್ನ ಗುರುತಿಸಕ್ಕೂ ಒಂದಷ್ಟು ಉತ್ಕೃಷ್ಟ ಜ್ಞಾನ ಬೇಕು. ಸೊ ಅದಕ್ಕೆ ಸಂಬಂಧಪಟ್ಟಂತ ಸಂಶೋಧನೆಗಳನ್ನ ಮಾಡೋದು, ಪರೀಕ್ಷೆಗಳನ್ನ ಮಾಡೋದು, ಪ್ರಯೋಗಗಳನ್ನ ಮಾಡೋದು, ಅದನ್ನ ಮತ್ತೆ ಪುನರ್ ಪರೀಕ್ಷೆ ಮಾಡೋದು, ಮೌಲ್ಯಮಾಪನ ಮಾಡೋದು, ಆ ಜವಾಬ್ದಾರಿಯನ್ನ ಈ ಕ್ಲಿನಿಕಲ್ ಸೈಕಾಲಜಿಸ್ಟ್ ಹೊಂದಿರ್ತಾನೆ. ಅಂದ್ರೆ ರೋಗಿಗಳಿಗೆ ಕೊಡಕ್ ಮುಂಚೆ ಅಥವಾ ಕೊಟ್ಟ ಮೇಲೆ ಏನೇನೆಲ್ಲ ಬದಲಾವಣೆಗಳಾಗ್ತವೆ, ಅದರಿಂದ ಪರಿಣಾಮಗಳು ಏನೇನಾಗ್ತವೆ ಅನ್ನೋದ್ರ ಬಗ್ಗೆ ಅಧ್ಯಯನ ಮಾಡುವಂತವ್ರು ಇವರು. ನೆಕ್ಸ್ಟ್ ಸೈಕ್ಯಾಟ್ರಿಕ್ ಸೋಷಿಯಲ್ ವರ್ಕರ್ ಅಂದ್ರೆ ಬಹುತೇಕ ನಮ್ಮ ಜವಾಬ್ದಾರಿ. ಗ್ರಾಜುಯೇಟ್ ಅಂಡ್ ಪೋಸ್ಟ್ ಗ್ರಾಜುಯೇಟ್ ಇನ್ ಸೈಕ್ಯಾಟ್ರಿಕ್ ಸೋಷಿಯಲ್ ವರ್ಕ್ ಅಂಡ್ ಸೈಕ್ಯಾಟ್ರಿಕ್ ಸೋಷಿಯಲ್ ವರ್ಕ್. ನಮ್ಗೆಲ್ಲ ಗೊತ್ತಿದ್ದಂಗೆ MSW ಆದ್ಮೇಲೆ PSW ಅಂತ ಸೈಕ್ಯಾಟ್ರಿಕ್ ಸೋಷಿಯಲ್ ವರ್ಕ್. ಇದರಲ್ಲಿ ಒಂದು ಪೋಸ್ಟ್ ಗ್ರಾಜುಯೇಷನ್ MPhil ಆದ್ರೆ ಎಲಿಜಿಬಲ್ ಅಂತ ಇರ್ತಾರೆ. ಸೊ ಅದ್ರಲ್ಲಿ ಗ್ರಾಜುಯೇಟ್ ಅಂದ್ರೆ ಸ್ವಲ್ಪ ಅಸಿಸ್ಟೆಂಟ್ ಲೆವೆಲ್ ಇರುತ್ತೆ, ಹೈಯರ್ ಲೆವೆಲ್ ಇದ್ದಷ್ಟು ಡಿಸಿಷನ್ ಲೆವೆಲ್ ಮತ್ತೆ ಪೊಸಿಷನ್ ಲೆವೆಲ್ ಉನ್ನತವಾಗಿರುತ್ತೆ. ಏನ್ ಮಾಡೋದು ಇವರು? ಅಸೆಸ್ ದ ಇಂಡಿವಿಜುವಲ್, ಫ್ಯಾಮಿಲಿ ಅಂಡ್ ಕಮ್ಯುನಿಟಿ ಸಪೋರ್ಟ್ ಸಿಸ್ಟಮ್, helps in discharge planning, counseling, job placement, and who is aware of state laws and legal rights of the patients and protects these rights. She or he is skilled in interview techniques and group dynamics. ಅಂದ್ರೆ ನಮ್ಮ ಸಮುದಾಯ, ರೋಗಿ, ಅವರ ಕುಟುಂಬ ಸದಸ್ಯರು ಮತ್ತೆ ಅವ್ರಿಗೆ ಇರುವಂತ ಬೆಂಬಲ ವ್ಯವಸ್ಥೆ, ಅಧಿಕಾರಿಗಳು ಅಥವಾ ಯಾರೋ NGOs, ಅದ್ರ ಬಗ್ಗೆ ತಿಳ್ಕೊಳ್ಳೋದು, ಅವ್ರಿಗೆ ಸಹಾಯ ಮಾಡೋದು, ಮತ್ತೆ ಡಿಸ್ಚಾರ್ಜ್ ಪ್ಲಾನ್ ಅನ್ನ ತಯಾರು ಮಾಡುವಂಥದ್ದು, ಮತ್ತೆ ಅವ್ರಿಗೆ ಚಿಕಿತ್ಸೆ ಯಾವ ರೀತಿಲಿ ಸಿಗ್ಬೇಕು, ಎಲ್ಲಿ ಸಿಗ್ಬೇಕು. ಈಗ ಕೆಲವ್ರಿಗೆ ಆಗದೆ ಇರೋ, ಏನು ಪೇ ಮಾಡಕ್ಕಾಗಲ್ಲ ಅಂತವ್ರಿಗೆ ಎಲ್ಲಿ ಸಿಗುತ್ತೆ ಸಂಪನ್ಮೂಲ, ಅದನ್ನ ಪತ್ತೆ ಮಾಡೋದು. ಮತ್ತೆ ಕೆಲವ್ರಿಗೆ ಈ ಸಮೂಹದೊಳಗಡಿನ ಬೇರೆ ಬೇರೆ ಡೈನಮಿಕ್ಸ್ ಹೆಂಗಿರುತ್ತೆ, ಯಾರ್ಯಾರು ಹೇಗೆ ವ್ಯಕ್ತಿತ್ವ ಇರುತ್ತೆ, ಅವ್ರ ವರ್ತನೆ ಹೇಗಿರುತ್ತೆ ಅದನ್ನ ಅರ್ಥ ಮಾಡ್ಕೊಳ್ಳೋದು, ಸಂದರ್ಶನ ಅನ್ನೋದ್ರ ಬಗ್ಗೆ ಎಕ್ಸ್ಪರ್ಟ್ ಆಗಿರೋದು, ಆಪ್ತ ಸಮಾಲೋಚನೆ ಕೊಡೋದು, ಕಾನೂನಿನ ಅರಿವು, ಹಕ್ಕುಗಳ ರಕ್ಷಣೆ, ಇವುಗಳ ಬಗ್ಗೆ ಎಲ್ಲ ಜ್ಞಾನವನ್ನ ಇಟ್ಕೊಂಡು ಕೌಶಲ್ಯಯುತವಾಗಿ ಕೆಲಸ ಮಾಡೋದು ಸೈಕ್ಯಾಟ್ರಿಕ್ ಸೋಷಿಯಲ್ ವರ್ಕ್. ನೆಕ್ಸ್ಟ್ ಲಾಸ್ಟ್ ಅಲ್ಲಿ ಬರುವಂತದ್ದು ಸೈಕ್ಯಾಟ್ರಿಕ್ ಪ್ಯಾರಾಪ್ರೊಫೆಷನಲ್ಸ್, ಅಂದ್ರೆ ಮನೋವೈದ್ಯಕೀಯ ಅರೆ ಕಾಲಿನ ವೃತ್ತಿ. ಈ ಪ್ಯಾರಾಪ್ರೊಫೆಷನಲ್, ಪ್ಯಾರಾಮೆಡಿಕಲ್ ಅಂತ ಏನ್ ಕರಿತೀವಿ, ಅದೇ ತರ ಇವರು ಪ್ಯಾರಾಪ್ರೊಫೆಷನಲ್ಸ್. ಯಾರ್ಯಾರು? ಸೈಕ್ಯಾಟ್ರಿಕ್ ನರ್ಸಿಂಗ್ ಏಡ್ ಅಸಿಸ್ಟೆಂಟ್ಸ್, ಅಟೆಂಡೆಂಟ್ಸ್, ಟೆಕ್ನಿಷಿಯನ್ಸ್, ಆಕ್ಯುಪೇಷನಲ್ ಥೆರಪಿಸ್ಟ್, ರೆಕ್ರಿಯೇಷನಲ್ ಥೆರಪಿಸ್ಟ್, ಡಿವರ್ಷನಲ್ ಪ್ಲೇ ಥೆರಪಿಸ್ಟ್, ಕ್ರಿಯೇಟಿವ್ ಆರ್ಟ್ ಥೆರಪಿಸ್ಟ್, ಕ್ಲರ್ಜಿಮೆನ್. ಇವರಿಷ್ಟನ್ನ ನಾವು ಪ್ಯಾರಾಪ್ರೊಫೆಷನಲ್ಸ್ ಅಂತ ಕರಿತೀವಿ. ಯಾರ್ಯಾರು? ಮನೋವೈದ್ಯಕೀಯ ದಾದಿಯರು ಅಥವಾ ಅದರ ಸಹಾಯಕರು, ತಂತ್ರಜ್ಞರು, ಔದ್ಯೋಗಿಕ ಚಿಕಿತ್ಸಕರು, ಮನೋರಂಜನಾ ಚಿಕಿತ್ಸಕರು, ವೈವಿಧ್ಯತೆಯ ಆಟದ ಚಿಕಿತ್ಸಕರು, ಸೃಜನಾತ್ಮಕ ಕಲೆಯ ಚಿಕಿತ್ಸಕರು, ಕ್ಲರ್ಜಿಮೆನ್ ಅಂದ್ರೆ ಧಾರ್ಮಿಕ, ಇಲ್ಲಿ ಕ್ರಿಶ್ಚಿಯಾನಿಟಿ ಹಿನ್ನೆಲೆಯಲ್ಲಿ ಹೇಳ್ತಾರೆ. ಕ್ಲರ್ಜಿಮೆನ್ ಅಂದ್ರೆ
ಧಾರ್ಮಿಕವಾಗಿ ಆ ಒಂದು ಹಿನ್ನೆಲೆಯಲ್ಲಿ ಸ್ವಯಂ ಸೇವಾ ಮನೋಭಾವದಿಂದ ಕೆಲಸ ಮಾಡೋರು ಅಂತ. ನಾವಿಲ್ಲಿ ಬೇಕಾದ್ರೆ ವಾಲಂಟಿಯರ್ ಅಂತ ಹಾಕೋಬಹುದು. ಕ್ಲರ್ಜಿಮ್ಯಾನ್ ಅಂದ್ರೆ ಧಾರ್ಮಿಕ ಹಿನ್ನೆಲೆಯಲ್ಲಿ ಸ್ವಯಂ ಸೇವಕರು ಅಂತ ಅವ್ರು ಹೇಳ್ತೀವಿ. ಸೊ ಇದಿಷ್ಟು ಯಾರ್ಯಾರು ಇರ್ತಾರೆ ಮತ್ತು ಅವ್ರದ್ದು ಏನೇನು ಅನ್ನೋದು. ಸೊ ಇದಿಷ್ಟು ನಿಮ್ಗೆ ಮಲ್ಟಿ ಡಿಸಿಪ್ಲಿನರಿ ಅಪ್ರೋಚ್ ಅಂದ್ರೆ ಏನು, ಅದ್ರದ್ದು ಫೀಚರ್ಸ್ ಏನು, ಇಂಪಾರ್ಟೆನ್ಸ್ ಅಂದ್ರು ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ವಿ. ಓಕೆ, ಥ್ಯಾಂಕ್ ಯು.